हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಹಿಂದಿನ ಪಾಠದಲ್ಲಿ ಕೇಳಿದಂತೆ ಜನಕ ಮಹಾರಾಜ ಪಡೆದಂತಹ ಆ ಧನುಸ್ಸನ್ನ ರಾಮದೇವರು ಶತಮನ್ಯು ಕುಂಜರ ಯಥ ಇಕ್ಷುದಂಡಂ, ದೇವೇಂದ್ರನ ಆನೆಯಾದಂತಹ ಐರಾವತ ಒಂದು ಕಬ್ಬಿನ ಜಲ್ಲೆಯನ್ನ ಎಷ್ಟು ಲೀಲಾಜಾಲವಾಗಿ ಮುರಿಯುತ್ತೋ ಹಾಗೆ ರಾಮದೇವರು ಕೂಡ ಆ ಶಿವಧನುಸ್ಸನ್ನ ಅನಾಯಾಸವಾಗಿ ಮುರಿದು ವಿಶ್ವಾಮಿತ್ರರ ಮುಖವನ್ನು ನೋಡ್ತಾ ನಿಂತುಕೊಂಡ್ರು ಎಂಬುದಾಗಿ ಇಷ್ಟು ಹೇಳಿದ್ರು. ಮುಂದಿನ ಶ್ಲೋಕ 27ನೇ ಶ್ಲೋಕ. ತಮಬ್ಜ ನೇತ್ರಂ ಪೃಥುತುಂಗ ವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ. ಪದಚ್ಛೇದ. ತಂ ಅಬ್ಜನೇತ್ರಂ ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ. ವಿಶ್ವಾಮಿತ್ರ ರಾಮದೇವರು ವಿಶ್ವಾಮಿತ್ರನ ಮುಖವನ್ನು ನೋಡ್ತಾ ನಿಂತ ಅಂತ ಹೇಳಿದ್ರು. ಆ ರಾಮದೇವರ ಮುಖವನ್ನ, ಯಾಕೆಂದ್ರೆ ಸೀತೆ ಕಾಯ್ತಾ ಇದ್ಲು, ಯಾವಾಗ ಶಿವಧನಸ್ಸನ್ನ ಹೆದೆ ಕಟ್ಟುವಂತ ವ್ಯಕ್ತಿ ಬರ್ತಾನೋ, ನನ್ನ ಮದುವೆ ಆಗ್ತಾನೋ ಅಂತ ಸಹಜವಾದಂತಹ ಕುತೂಹಲ, ಬಯಕೆ. ಯಾವಾಗ ರಾಮನಂತಹ ಮಹಾಬಲಿಷ್ಠನಾದಂತಹ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಬಂದು ಆ ಶಿವಧನಸ್ಸನ್ನು ಹೆದೆಯೇರಿಸಿದ, ಅರ್ಥಾತ್ ಮುರಿದು ಹಾಕಿಬಿಟ್ಟ, ಸಹಜವಾಗಿ ಸೀತೆಗೆ ತುಂಬಾ ಸಂತೋಷ ಆಗುತ್ತೆ. ಅವಳು ರಾಮನನ್ನ ನೋಡಿದಳು ಅಂತ ಹೇಳ್ತಾ ಇದ್ದಾರೆ. ಆ ರಾಮ ಎಂಥವನು ಅಂತ ಸಂಪೂರ್ಣವಾಗಿ ವಿಶೇಷಣ. ತಮಬ್ಜ ನೇತ್ರಮಿಂದ ಹಿಡಿದುಕೊಂಡು ವಿದ್ಯುದ್ವಸನಂ ಅಲ್ಲಿ ತನಕ ರಾಮನಿಗೆ ವಿಶೇಷಣ. ದದರ್ಶ ನೃಪಾತ್ಮಜ ಮಾತ್ರ ಬೇರೆದು, ಉಳಿದ ಎಲ್ಲವೂ ಕೂಡ ರಾಮನಿಗೆ ವಿಶೇಷಣ. ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ತಂ ಅಬ್ಜನೇತ್ರಂ. ಅಬ್ಜ ನೇತ್ರ ಅಂತಂದ್ರೆ ಹಿಂದೆ ನಾವು ಅನೇಕ ಸಲ ನೋಡಿದಂತೆ, ಅಬ್ಜ ಅಂದ್ರೆ ಕಮಲ, ಅಪ್ ಅಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿದ್ದು ಅಂದ್ರೆ ಕಮಲ, ಅದರಂತೆ ನೇತ್ರ ಕಣ್ಣಿರುವಂಥವನು, ಕಮಲದಂತಹ ಸುಂದರವಾದಂತಹ ಕಣ್ಣಿರುವಂಥವನು ಪರಮಾತ್ಮ. ಅವನನ್ನು ಕಂಡಳು. ಮತ್ತೆ ಹೇಗಿದ್ದಾನೆ ರಾಮ? ಪೃಥು ತುಂಗ ವಕ್ಷಸಂ. ವಕ್ಷ ಅಂದ್ರೆ ಎದೆ ಭಾಗ. ಎದೆ ಭಾಗ ರಾಮದೇವರದ್ದು ಅತ್ಯಂತ ವಿಶಾಲವಾಗಿ ಇತ್ತು ಮತ್ತು ತುಂಗ ಎತ್ತರವಾಗಿ ಇತ್ತು ಅಂತ. ಒಳ್ಳೆ ಕಟ್ಟುಮಸ್ತಾದಂತಹ ದೇಹ ಅದು ರಾಮದೇವರ ದೇಹ. ಅಂತಹ ಸುಂದರವಾದಂತಹ ವಕ್ಷಸ್ಥಳ. ಮತ್ತೆ ಶ್ಯಾಮಾವದಾತಂ, ಇಂದ್ರನೀಲ ಮಣಿಯಂತೆ ಒಳ್ಳೆ ಸುಂದರವಾದಂತಹ ಮೈಯ ಕಾಂತಿ, ಅದು ರಾಮದೇವರ ಕಾಂತಿ. ಅದಾದ ಮೇಲೆ ಚಲ ಕುಂಡಲೋಜ್ವಲಂ, ರಾಮದೇವರು ಈ ಕಿವಿಗೆ ಕುಂಡಲ ಹಾಕೊಂಡಿದ್ರು, ಕಿವಿ ಆಭರಣ. ಅದು ಚೆನ್ನಾಗಿ ಅಲಗಾಡ್ತಾ ಇತ್ತು ಅಂತೆ. ಅಲಗಾಡ್ತಾ ಇದ್ರೆ ಅದರಿಂದಾಗಿ ಇನ್ನಷ್ಟು ವಿಶೇಷವಾಗಿ ರಾಮದೇವರು ಕಾಣಿಸ್ತಾ ಇದ್ರು ಅಂತ. ಅಂತಹ ಚಲ ಕುಂಡಲೋಜ್ವಲಂ, ಅಲುಗಾಡುವಂತ ಒಳ್ಳೆ ಕುಂಡಲಗಳಿಂದಾಗಿ ರಾಮದೇವರ ಕಿವಿ ಅದು ಚೆನ್ನಾಗಿ ಶೋಭಿಸ್ತಾ ಇತ್ತು. ಅದಾದ ಮೇಲೆ ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ, ಇದು ಒಂಥರ ರೇರ್. ಅಂದ್ರೆ ಈ ರೀತಿಯಾಗಿ ದೃಷ್ಟಾಂತ ಕೊಡೋದು ತುಂಬಾ ಕಡಿಮೆ. ರಾಮದೇವರು ಮೈಗೆಲ್ಲ ಚಂದನ, ಗಂಧ ಹಚ್ಕೊಂಡಿದ್ರು, ರಕ್ತ ಚಂದನ ಹಚ್ಕೊಂಡಿದ್ರು ಅಂತ.
ಆ ರಕ್ತ ಅನ್ನೋದು ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಂಪು ಬಣ್ಣ ಹೇಗಿತ್ತು ಅಂತಂದ್ರೆ, ಆ ಚಂದನದ ಕೆಂಪು ಬಣ್ಣ ಶಶಕ್ಷತೋತ್ಥೋಪಮ ಅಂತ. ಶಶ ಅಂದ್ರೆ ಮೊಲ, ಶಶಕ್ಷತ ಅಂದ್ರೆ ಗಾಯ, ಕ್ಷತ ಅಂದ್ರೆ ಗಾಯ, ಅದರಿಂದ ಉತ್ಥ ಹೊರಗೆ ಬಂದದ್ದು. ಗಾಯದ ಮೊದಲೇನು ಹೊರಗೆ ಬರುತ್ತೆ ನಮ್ಮ ದೇಹದಿಂದಾಗಿ ರಕ್ತ ಹೊರಗೆ ಬರುತ್ತೆ. ಹಾಗೆ ಮೊಲಕ್ಕೂ ಕೂಡ ಗಾಯ ಆದ್ರೆ ರಕ್ತನೇ ಹೊರಗೆ ಬರುತ್ತೆ. ಆ ಶಶಕ್ಷತೋತ್ಥೋಪಮ, ಮೊಲದ ಗಾಯದಿಂದ ಹೊರಗಡೆ ಬಂದಂತಹ ರಕ್ತದಂತೆ ಅದಿತ್ತು ಅಂತ. ಇದನ್ನ ಕೇಳಿದ್ರೆ ನಮಗೇನೋ ಸ್ವಲ್ಪ ಕಸಿವಿಸಿ ಅನ್ಸುತ್ತೆ. ಹೋಗಿ ಹೋಗಿ ರಾಮದೇವರು ಹತ್ಕೊಂಡಿದ್ದಂತಹ ಸುಂದರವಾದಂತಹ ಶ್ರೇಷ್ಠವಾದ ಗಂಧಕ್ಕೆ ಆ ಮೊಲದ ರಕ್ತದ ಉದಾಹರಣೆ ಯಾಕೆ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ನಾವು ಗಮನಿಸಬೇಕು, ನಮ್ಮ ದೇಹಕ್ಕೆ ಏನಾದ್ರೂ ಗಾಯ ಆದ್ರೆ ರಕ್ತ ಹೊರಗಡೆ ಬರುತ್ತೆ. ಅವಾಗ ರಕ್ತ ಏನಷ್ಟೊಂದು ಎದ್ದು ಕಾಣಿಸೋದಿಲ್ಲ. ಅದೇ ಮೊಲದ ಗಾಯ ಹಾಗಲ್ಲ. ಯಾಕೆಂದ್ರೆ ಮೊಲ ಬೆಳ್ಳಗಿರುತ್ತೆ. ಆ ಮೊಲಕ್ಕೆ ಗಾಯ ಆದ್ರೆ ರಕ್ತ ಹೊರಗಡೆ ಬಂದ್ರೆ ಅದು ಎದ್ದು ಕಾಣಿಸುತ್ತೆ. ಹಾಗೆ ರಾಮದೇವರ ಮೈಗೆ ಹಚ್ಚಿಕೊಂಡಿದ್ದಂತಹ ಸುಂದರವಾದಂತಹ ಆ ಗಂಧವು ಕೂಡ ಎದ್ದು ಕಾಣಿಸ್ತಾ ಇತ್ತು ಅಂತ. ಹಾಗಾಗಿ ಅದನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇದು ಒಂದು ಕಾವ್ಯದ ಲಕ್ಷಣ. ಕಾವ್ಯಗಳಲ್ಲಿ ಯಾವ್ದಾದನ್ನೊಂದು ವರ್ಣನೆ ಮಾಡೋಕ್ಕಾದ್ರೆ ಒಂದು ಸುಂದರವಾದಂತಹ ವಸ್ತುವಿಗೆ ಅಥವಾ ತುಂಬಾ ರೇರ್ ಆದಂತಹ ವಸ್ತುವಿಗೆ ದೃಷ್ಟಾಂತವನ್ನಾಗಿ ಕೊಟ್ಟು ಹೇಳುವುದು ಕಾವ್ಯದ ಧರ್ಮ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಹನುಮಂತ ದೇವರ ಬಗ್ಗೆ ವರ್ಣನೆ ಮಾಡ್ಬೇಕಾದ್ರೆ ಸುಂದರಕಾಂಡದಲ್ಲಿ ಅಲ್ಲಿ ಕೂಡ ಹೇಳ್ತಾರೆ, ಹನುಮಂತ ದೇವರು ಮೈಗೆಲ್ಲ ಗಂಧ ಹಚ್ಚಿಕೊಂಡಿದ್ರು ಅಂತ. ಅದು ಎಂತಹ ಗಂಧ ಅಂತಂದ್ರೆ ಶಶಕ್ಷತ ಶಶಕ್ಷತಜ ಕಲ್ಪೇನ ಸುಶೀತೇನ ಸುಗಂಧಿನ ಚಂದನೇನ ಪರಾರ್ಧಿನ ಸ್ವಾದಲಿಪ್ತೋ ಸೋಲಂಕೃತ ಅಂತ ಅಲ್ಲಿ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಆ ಗಂಧ ಹೇಗಿತ್ತು ಅಂತಂದ್ರೆ ಆ ಇದೆ ಸೇಮ್ ಶಶಕ್ಷತ, ಆ ಮೊಲದ ಗಾಯ ಆದಾಗ ಯಾವ ರೀತಿ ರಕ್ತ ಬರುತ್ತೋ ಆ ರೀತಿಯಾದಂತಹ ಗಾಢವಾದಂತಹ ಕೆಂಪು ಬಣ್ಣದ ರಕ್ತ ಚಂದನ. ಸಾಮಾನ್ಯವಾಗಿ ರಕ್ತ ಅಂತಂದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ, ಗಬ್ಬು ವಾಸನೆ ಇರುತ್ತೆ. ಹಾಗೆ ಗಂಧನ ಅಂತಂದ್ರೆ ಅಲ್ಲ, ಸುಶೀತೇನ ಸುಗಂಧಿನ, ಒಳ್ಳೆ ತಣ್ಣಗಿತ್ತು. ಸಾಮಾನ್ಯವಾಗಿ ರಕ್ತ ಬಿಸಿ ಇರುತ್ತೆ, ಗಂಧ ಹಾಗಲ್ಲ, ಚೆನ್ನಾಗಿ ತಂಪನ್ನು ನಮಗೆ ಕೊಡುತ್ತೆ. ಅಲ್ಲಿ ದುರ್ವಾಸನೆ ಇರುತ್ತೆ, ಇಲ್ಲಿ ಆಗಲ್ಲ, ಸುಗಂಧಿನ ಒಳ್ಳೆ ಪರಿಮಳ ವಾಸನೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಹಾಗೆ ವಾದಿರಾಜರು ಕೂಡ ಇಲ್ಲಿ ಹೇಳ್ತಾರೆ, ಅತಿರಿಕ್ತ ಚಂದನಸ್ಯ ವರ್ಣಂ ವಿಶೇಷಂ ದೃಷ್ಟಾಂತಮಿಕೆ ಸ್ಪಷ್ಟಯಿತುಮೇವ ಶಶಕ್ಷತ ಉತ್ತಮಿತ್ಯುಕ್ತಂ ತಸ್ಯಾಪಿ ಅತಿರಕ್ತತ್ವಾತ್. ಇಲ್ಲಿ ಅದನ್ನ ಯಾಕೆ ದೃಷ್ಟಾಂತ ಕೊಟ್ರು ಅಂದ್ರೆ ಅದು ರಕ್ತಗಂಧನ ತುಂಬಾ ಕೆಂಪಗಿತ್ತು, ಹಾಗಾಗಿ ಅದು ಉದಾಹರಣೆಯನ್ನು ಕೊಟ್ರು. ಹಾಗಂದ ತಕ್ಷಣ ಅಲ್ಲಿ ಏನೋ ರಕ್ತದಲ್ಲಿ ಇರುವಂತೆ ದುರ್ವಾಸನೆ ಇತ್ತು ಆ ರೀತಿಯಾಗಿ ಚಿಂತನೆ ಮಾಡಬಾರದು. ಬಣ್ಣ ಮಾತ್ರ ಆ ಬಣ್ಣ, ಗಂಧ ಯಾವ ರೀತಿಯಾಗಿ ತಂಪಗಿರುತ್ತೋ ಒಳ್ಳೆಯ ಪರಿಮಳ ಇರುತ್ತೋ ಅದೇ ರೀತಿಯಾಗಿ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಂತಹ ಶಶಕ್ಷತೋತ್ಥೋಪಮ ಚಂದನೋಕ್ಷಿತಂ, ಅಂತಹ ಗಂಧವನ್ನು ಹಚ್ಚಿಕೊಂಡಂತಹ ವಸ್ತ್ರ ಹೇಗಿತ್ತು, ವಿದ್ಯುದ್ವಸನಂ, ಆ ರಾಮದೇವರ ಬಟ್ಟೆ ಒಳ್ಳೆ ಮಿಂಚಿನಂತೆ ಹೊಳಿತಾ ಇತ್ತು. ಆ ರೀತಿಯಾದಂತಹ ವಸ್ತ್ರವನ್ನು ಉಟ್ಟುಕೊಂಡಂತಹ ಒಟ್ಟಿನಲ್ಲಿ ಒಂದು ಹೆಣ್ಣು ಮದುವೆಯಾಗಬೇಕಾದ್ರೆ ಏನನ್ನು ಬಯಸ್ತಾಳೆ ಅಂತ ಒಬ್ಬ ಕವಿ ಹೇಳ್ತಾನೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮುಷ್ಟಾನ ಮಿತರೇ ಜನಾಹ ಅಂತ. ಒಂದು ಹೆಣ್ಣು ಒಂದು ಹುಡುಗನನ್ನು ಏನು ಗಮನಿಸ್ತಾಳೆ ಅಂದ್ರೆ ಕನ್ಯಾ ವರಯತೆ ರೂಪಂ, ಮೊದಲು ಗಮನಿಸೋದು ರೂಪ, ಎಷ್ಟು ಚೆನ್ನಾಗಿದೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಹುಡುಗ ಅಂತ. ಅದಾದ ಮೇಲೆ ತಾಯಿ ಮಾತಾ ವಿತ್ತಂ, ಹುಡುಗ ಚೆನ್ನಾಗಿ ಸಂಪಾದನೆ ಮಾಡ್ತಾನ, ನಾಳೆ ನನ್ನ ಮಗಳನ್ನ ಚೆನ್ನಾಗಿ ಸಾಕ್ತಾನ ಅಂತ ನೋಡ್ತಾಳೆ. ಪಿತಾ ಶ್ರುತಂ, ತಂದೆಯಾದವನು ಹುಡುಗನ ಬ್ಯಾಕ್ಗ್ರೌಂಡ್ ವಿಚಾರಣೆ ಮಾಡ್ತಾನೆ. ತಂದೆ ದುಡ್ಡನ್ನು ಜಾಸ್ತಿ ಗಮನಿಸೋದಿಲ್ಲ, ಹುಡುಗ ಚೆನ್ನಾಗಿದ್ದಾನ, ಬ್ಯಾಡ್ ಹ್ಯಾಬಿಟ್ಗಳೇನಿಲ್ವಾ ಅಂತ ಅದನ್ನು ಗಮನಿಸ್ತಾನೆ. ಇನ್ನು ಉಳಿದ ಬಾಂಧವರು, ಬಂಧು ಬಾಂಧವರೆಲ್ಲರೂ ಕೂಡ ಯಾವ ವಂಶದವನು ಹಾಗೆ ಹೀಗೆ ಅಂತೆಲ್ಲ ನೋಡ್ತಾರೆ. ಅದನ್ನೆಲ್ಲ ಹಿಂದೆ ನೋಡ್ತಾ ಇದ್ರು, ಈಗ ಅದು ಕೂಡ ಇಲ್ಲ. ಇನ್ನು ಬೇರೆಯವರೆಲ್ಲ ಬಂದಿರ್ತಾರೆ ಊಟಕ್ಕೆ, ಮುಷ್ಟಾನ ಮಿತರೇ ಜನಾಹ ಅಂತ, ಅಲ್ಲೇ ಚೆನ್ನಾಗಿ ಊಟ ಆಗ್ತೇನೋ ಅಂತ ಕೇಳ್ತಾರೆ. ಹಾಗೆ ಸಹಜವಾಗಿ ಸೀತೆಯು ಕೂಡ ಹುಡುಗನ ಆ ಸೌಂದರ್ಯವನ್ನ ನೋಡಿದಳು ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ಆಚಾರ್ಯರು ಇಲ್ಲಿ ಆ ಸೀತೆ ರಾಮನನ್ನು ನೋಡಿದಳು, ಎಂತಹ ರಾಮ ಅಂತ ರಾಮನ ದಿವ್ಯವಾದಂತಹ ಅಂಗಾಂಗಗಳನ್ನ ಇಷ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ರಾಮನನ್ನ ನೃಪಾತ್ಮಜ ದದರ್ಶ, ಸೀತೆ ಅಂತ ನೇರವಾಗಿ ಹೇಳಿಲ್ಲ, ನೃಪಾತ್ಮಜ, ನೃಪ ಅಂದ್ರೆ ರಾಜ, ಅವನ ಮಗಳಾದಂತಹ ಸೀತೆ ದದರ್ಶ ಕಂಡಳು ಅಂತ. ಇಂತಹ ಸುಂದರವಾದಂತಹ ದೇಹವುಳ್ಳಂತಹ ರಾಮದೇವರನ್ನ ಸೀತೆ ನೋಡ್ತಾ ಇದ್ದಾಳೆ. ನನ್ನ ಸ್ವಯಂವರವನ್ನ ಗೆದ್ದಂತಹ ವ್ಯಕ್ತಿ ಯಾರಿವನು ಅಂತ. ಮುಂದಿನ ಶ್ಲೋಕ, ಅಥೋ ಕರಾಭ್ಯಾಂ
ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೇತ್ಯ ಮಂದಂ ಲಲಿತೈ ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋ ಅಭವತ್. ತತಃ ಪ್ರಮೋದೋ ನಿತರಾಂ ಜನಾನಾಂ ವಿದೇಹ ಪುರ್ಯಾಂ ಅಭವತ್ ಸಮಂತಾತ್ ರಾಮಂ ಸಮಾಲೋಕ್ಯ ನರೇಂದ್ರ ಪುತ್ರ್ಯ ಸಮೇತಮಾನಂದ ನಿಧಿಂ ಪರೇಶಂ. ಪದಚ್ಛೇದ. ಅಥ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷೀ ಉಪೇತ್ಯ ಮಂದಂ ಲಲಿತೈಃ ಪದೈಃ ತಾಂ ತದಂಸ ಆಸಜ್ಯ ಚ ಪಾರ್ಶ್ವತಃ ಅಭವತ್. ತತಃ ಪ್ರಮೋದಃ ನಿತರಾಂ ಜನಾನಾಂ ವಿದೇಹಪುರ್ಯಾಂ ಅಭವತ್ ಸಮಂತಾತ್ ರಾಮಂ ಸಮಾಲೋಕ್ಯ ನರೇಂದ್ರಪುತ್ರ್ಯ ಸಮೇತಂ ಆನಂದನಿಧಿಂ ಪರೇಶಂ. ಇದಾದ್ಮೇಲೆ ಏನಾಯ್ತು? ಅಥೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ. ಆಯಾವ ಸೀತಾದೇವಿ ತಾನು ಕೈಯಲ್ಲಿ ಅಮ್ಲಾನ ಪದ್ಮಾಂ, ಬಾಡದೇ ಇರುವಂತಹ ಸುಂದರವಾದಂತಹ ಒಂದು ಕಮಲದ ಮಾಲೆಯನ್ನ ಹಿಡಿದುಕೊಂಡು ಬಂದಿದ್ದಾಳೆ. ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ, ತನ್ನ ಎರಡೂ ಕೈಗಳಿಂದಾಗಿ ಬಾಡದೇ ಇರುವಂತಹ ಸುಂದರವಾದಂತಹ ಕಮಲದ ಮಾಲೆಯನ್ನ ಹಿಡಿದುಕೊಂಡು, ಹಿಡಿದಂಥವಳು ಯಾರು? ಕೈಯಲ್ಲಿ ಹಿಡಿದಿರೋದು ಕಮಲದ ಮಾಲೆ. ಹಿಡಿದವಳು ಯಾರು ಅಂದ್ರೆ ಅವಳು ಕೂಡ ಜಲಜಾಯತಾಕ್ಷಿ. ಜಲಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ಕಮಲ. ಕಮಲದಂತಹ ಸುಂದರ ಕಣ್ಣಿರುವಂತಹ ಸೀತಾದೇವಿ ಬಾಡದ ಕಮಲದ ಮಾಲೆಯನ್ನು ತಾನು ಹಿಡಿದುಕೊಂಡಿದ್ದಾಳೆ. ಹಿಡಿದುಕೊಂಡು ರಾಮನ ಹತ್ರ ಬರ್ತಾ ಇದ್ದಾಳೆ. ರಾಮನ ಹತ್ರ ಬಂದ್ಬಿಡು ಅಂತ ನೇರವಾಗಿ ಹೇಳ್ಬಿಡ್ಬೋದಾಗಿತ್ತು. ಆದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮಂದಂ ಲಲಿತೈಹಿ ಪದೈಹಿ ಸ್ತಾಂ ಅಂತ. ಮಂದಂ, ನಿಧಾನವಾಗಿ ಬರ್ತಾ ಇದ್ದಾಳೆ. ಲಲಿತೈಹಿ, ಸುಂದರವಾದಂತ ಹೆಜ್ಜೆಗಳು. ಅರ್ಥಾತ್ ಹೇಗೇಗೋ ಹೆಜ್ಜೆ ಇಡ್ತಾ ಇಲ್ಲ ಸೀತಾದೇವಿ, ಒಂದಾದ ಮೇಲೆ ಒಂದು ಸುಂದರವಾಗಿ ಹೆಜ್ಜೆ ಇಡ್ತಾ ಇದ್ದಾಳೆ. ಹೀಗೆ ನಿಧಾನವಾಗಿ ಸುಂದರವಾದ ಹೆಜ್ಜೆಗಳನ್ನು ಇಡ್ತಾ 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 ಅವಳೇನ್ ಮಾಡಿದಳು? ರಾಮನ ಹತ್ತಿರ ಬಂದು ವಿಶೇಷವಾಗಿ ತದಂಸ ಆಸಜ್ಯ. ಅಂಸ ಅಂದ್ರೆ ಹೆಗಲು ಅಂತ. ತದಂಸ, ಆ ರಾಮನ ಹೆಗಲಿಗೆ ತನ್ನ ಆ ಒಂದು ಕೈಲಿ ಹಿಡಿದಂತಹ ಮಾಲೆಯನ್ನ ಹಾಕಿ ಅವಳೇನ್ ಮಾಡಿದಳು? ಪಾರ್ಶ್ವತಃ ಅಭವತ್, ರಾಮನ ಪಕ್ಕದಲ್ಲಿ ನಿಂತಳು. ನೋಡಿ, ಇದನ್ನ ನೋಡಿದಾಗ ನಮಗೆ ಇಷ್ಟು 3 ಅಧ್ಯಾಯ ನೋಡಿದ್ವಿ. 3 ಅಧ್ಯಾಯ ನೋಡಿದಾಗ ಎಲ್ಲೋ ಒಂದು ಕಡೆ ಬರೀ ತತ್ವಗಳು, ಪ್ರಮೇಯಗಳು, ಸ್ವಲ್ಪ ಕಠಿಣವಾದಂತಹ ಭಾಗ ಇತ್ತು. ಅದನ್ನ ನೋಡಿದಾಗ ಕೆಲವೊಬ್ಬರಿಗೆ ಅನ್ಸುತ್ತೆ, ಆಚಾರ್ಯದ ಬರೀ ಈ ರೀತಿಯಾಗಿ ಕಷ್ಟಕರವಾದಂತಹ ಅರ್ಥಾತ್ ತತ್ವಗಳನ್ನೇ ಹೇಳ್ತಾರೆ ಅಂತೇನೋ ಅನ್ಸುತ್ತೆ. ಆದ್ರೆ ಮುಂದೆ ಈ ರಾಮಾಯಣ ಮಹಾಭಾರತ ನೋಡಿದಾಗ ಮಧ್ವಾಚಾರ್ಯರು ಕೇವಲ ಒಬ್ಬ ದಾರ್ಶನಿಕರಾಗಿ ಈ ವೇದ ಪುರಾಣ ಇಂತಹ ಗ್ರಂಥಗಳು ಬರೆಯೋರು ಮಾತ್ರ ಅಲ್ಲ, ಒಬ್ಬ ಅತ್ಯದ್ಭುತವಾದಂತ ಕವಿಯೂ ಆಗಿದ್ರು ಅಂತ. ಕವಿಗಳಿಗೂ ದಾರ್ಶನಿಕರಿಗೂ ತುಂಬಾ ವ್ಯತ್ಯಾಸ ಇದೆ. ದಾರ್ಶನಿಕರು ಅಂತಂದ್ರೆ ಬ್ರಹ್ಮಸೂತ್ರಗಳು, ವೇದ ಪುರಾಣ ಇದನ್ನೇ ಹಿಡ್ಕೊಂಡು ಬಿಟ್ಟು ಅದರ ಬಗ್ಗೆ ನಮ್ಮದು ಶ್ರೇಷ್ಠ, ಇನ್ನೊಬ್ಬರದು ತಪ್ಪು, ಅವ್ರು ಖಂಡನೆ ಮಾಡೋದು, ನಮ್ಮ ಹತ್ರ ಸ್ಥಾಪನೆ ಮಾಡೋದು ಇದೇ ಆಗಿಬಿಟ್ಟಿರುತ್ತೆ. ಕವಿಗಳು ಹಾಗಲ್ಲ. ಅವರು ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ನಮ್ಮ ಮತ ಶ್ರೇಷ್ಠ, ಇವರ ಮತ ಶ್ರೇಷ್ಠ ಅಲ್ಲ ಅಂತ ಅವರು ಅಂಟಿಕೊಂಡಿರೋದಿಲ್ಲ.
ಅವರಿಗೇನು ಜನರು ಓದುವಂತಹ ಮನೋಹರವಾದಂತಹ ಸುಂದರವಾದಂತಹ ಕಾವ್ಯಗಳನ್ನು ಬರೆದು ಕೊಡಬೇಕು ಅಂತ ಮಧ್ವಾಚಾರ್ಯರು ಈ ಕಡೆ ಒಬ್ಬ ಶ್ರೇಷ್ಠ ದಾರ್ಶನಿಕರೂ ಆಗಿದ್ದರು, ಈ ಕಡೆ ಸುಂದರವಾದ ಕವಿಯೂ ಕೂಡ ಆಗಿದ್ರು ಅಂತ. ಈ ಮಹಾಭಾರತದ ವಾಕ್ಯಗಳನ್ನು ನೋಡಿದಾಗ, ತಾತ್ಪರ್ಯ ವಾಕ್ಯಗಳನ್ನು ನೋಡಿದಾಗ ನಮಗನ್ಸುತ್ತೆ ದಲಿತೈಹಿ ಪದೈಹಿ ಸ್ತಾಮ್ ಅಂತ. ಹೀಗೆ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಮುಂದೆ ಆಚಾರ್ಯರು ತಾವೊಬ್ಬ ಕವಿಯೂ ಆಗಿದ್ದೇನೆ ಅಂತ ತೋರಿಸಿಕೊಡ್ತಾರೆ. ಅದಕ್ಕಿಂತ ಪ್ರಧಾನವಾಗಿ ಇನ್ನೊಂದು ಆಚಾರ್ಯರ ಒಂದು ಅದ್ಭುತವಾದಂತಹ ಕಾವ್ಯ ಅಂದ್ರೆ ಅದು ಯಮಕ ಭಾರತ ಅಂತ. ಮಹಾಭಾರತದ ಒಂದು ಕಥೆಯನ್ನ ಸಂಕ್ಷಿಪ್ತವಾಗಿ ಯಮಕ ಭಾರತ ಅಂತ ಒಂದು ಗ್ರಂಥ. ಯಮಕ ಅಂದ್ರೆ ಯಮ ಅಂದ್ರೆ ಜೋಡಿ ಅಂತ, ಅವಳಿ ಜೋಡಿ ಅಂತ ಏನ್ ಹೇಳ್ತೀವಿ ಹಾಗೆ ಜೋಡಿ ಅಂತ. ಅಂದ್ರೆ ಮೊದಲನೇ ಲೇದಲ್ಲಿ ಏನು ವಾಕ್ಯಗಳು ಬಂದಿರ್ತಾವೋ ಅದೇ ಎಕ್ಸಾಕ್ಟ್ ಅದೇ ವಾಕ್ಯಗಳು ಮತ್ತೆ ಎರಡನೇ ಲೇದಲ್ಲಿ ಕೂಡ ಬಂದಿರ್ತವೆ. ಹಾಗೆ ಯಮಕ ಅಂತ ಒಂದೇ ಪದಗಳು ಎರಡೆರಡು ಸಲ ಬರೋದು. ಆ ರೀತಿಯಾಗಿ ಒಂದು ಸುಂದರವಾದಂತ ಕಾವ್ಯವನ್ನು ಬರೆದಿದ್ದಾರೆ ಯಮಕ ಭಾರತ ಅಂತ. ಅದರಲ್ಲಂತೂ ಮಧ್ವಾಚಾರ್ಯರ ಕವಿತ್ವ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅಷ್ಟು ಅದ್ಭುತವಾದಂತಹ ಒಂದು ಗ್ರಂಥ ಅದು. ಕೆಲವೊಂದು ಕಡೆ ಒಂದೊಂದೇ ಅಕ್ಷರದ ಶ್ಲೋಕ. ಹೀಗೆ ಮಧ್ವಯುಜದಲ್ಲಿ ನಾನಾ ನೇನ ನೇನಾ ನೇನೋ ನೂನೇನ ನನುನ್ನಹ ನಾನಾ ನಾನೋ ನೂನಂ ನಾನೇ ನಾನು ನನುನ್ನಹ ಅಂತ ಒಂದೇ ಅಕ್ಷರದ ಶ್ಲೋಕ ಪಂಡಿತಾಚಾರ್ಯ ಬರೆದಿರೋದು. ಹಾಗೆ ಮಧ್ವಾಚಾರ್ಯರು ಯಮಕ ಭಾರತದಲ್ಲಿ ಭ ಎನ್ನುವಂತ ಅಕ್ಷರ, ಒಂದೇ ಅಕ್ಷರ, ಅದರಿಂದಲೇನೆ ಪೂರ್ತಿ ಶ್ಲೋಕವನ್ನು ಬರೆದಿದ್ದಾರೆ. ಹೀಗೆ ತಮ್ಮ ಅದ್ಭುತವಾದಂತಹ ಕವಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಹೀಗೆ ತಾವು ಕೇವಲ ತರ್ಕವನ್ನು ವೇದಾಂತವನ್ನು ಹೇಳುವಂತಹ ದಾರ್ಶನಿಕರು ಮಾತ್ರ ಅಲ್ಲ, ಜನರ ಮನಸ್ಸಿಗೆ ಇಂಪಾಗುವಂತಹ ಕಾವ್ಯವನ್ನು ಬರೆಯುವಂತಹ ಸಾಮರ್ಥ್ಯ ತಮಗಿದೆ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಹತ್ತಿರ ಬಂದು ನಿಂತಳು. ಇದನ್ನು ನೋಡಿ ಜನರಿಗೆ ಏನ್ ಅನಿಸ್ತು ಅಂದ್ರೆ ತತಃಪ್ರಮೋದ ನಿತರಾಂ ಜನಾನಾಂ ಅಂತ, ಜನರಿಗೆ ಭಾರಿ ಸಂತೋಷ ಆಗ್ಬಿಡ್ತು ಅಂತ. ವಿದೇಹಪುರಿಯ ಮಹವತ್ ಸಮಂತಾತ್, ವಿದೇಹ ಪಟ್ಟಣದಲ್ಲಿ ಎಲ್ಲ ಕಡೆ ಭಾರಿ ಸಂತಸದ ವಾತಾವರಣ. ಯಾಕೆ ಅಂದ್ರೆ ನರೇಂದ್ರ ಪುತ್ರ್ಯ ರಾಮಂ ಸಮಾಲೋಕ್ಯ, ತಮ್ಮ ನರೇಂದ್ರ ರಾಜನಾದಂತಹ ಜನಕ ಅವನ ಪುತ್ರಿ ಅಂದ್ರೆ ಮಗಳು ಸೀತೆ ರಾಮನ ಜೊತೆ ನೋಡಿ ಎಲ್ಲರಿಗೂ ಕೂಡ ಭಾರಿ ಆನಂದ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸೀತೆಯ ಜೊತೆಗಿರುವಂತಹ ರಾಮ ಎಂಥವನು ಆನಂದ ನಿಧಿಂ ಪರೇಶಂ, ಸರ್ವೋತ್ತಮನಾದಂತಹ ವ್ಯಕ್ತಿ ಪರೇಶ, ಮತ್ತು ಆನಂದದ ಗಣಿಯವನು. ಆನಂದದ ಗಣಿ ಅಂತಂದ್ರೆ ತಾನು ಮಾತ್ರ ಆನಂದವಾಗಿರ್ತಾನೆ ಅದು ಅಷ್ಟಲ್ಲ, ತನ್ನ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಖುಷಿಯಾಗಿ ಇಟ್ಟಿರ್ತಾನೆ ಪರಮಾತ್ಮ. ಹಾಗಾಗಿ ಅಂತಹ ರಾಮದೇವರನ್ನ ಸೀತೆಯ ಜೊತೆಗೆ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಭಾರೀ ಆನಂದ ಆಯಿತು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೆ ಸಂಪ್ರೇಷಯಾಮಾಸ ತದಾಶು ಪಿತ್ರೆ ವಿದೇಹರಾಜೋ ದಶದಿಗ್ರಥಾಯ ಸತನ್ನಿಶಮ್ಯಾಶು ತುತೋಷ ಭೂಮಿಪಃ. ಅಥಾತ್ಮಜಾಭ್ಯಾಂ ಸಹಿತಃ ಸ ಭಾರ್ಯಃ ಯಯೌ ಗಜಸ್ಯಂದನ ಪತ್ತಿಯುಕ್ತಯ ಸ್ವಸೇನಯಾಗ್ರೇ ಪ್ರಣಿದಾಯ ಧಾತೃಜಂ ವಸಿಷ್ಠಮಾಶ್ವೇವ ಸ ಯತ್ರ ಮೈಥಿಲಃ. ಪದಚ್ಛೇದ ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೆ ಸಂಪ್ರೇಷಯಾಮಾಸ
ತದಾ ಆಶು ಪಿತ್ರೆ ವಿದೇಹರಾಜಃ ದಶದಿಗ್ರಥಾಯ ಸಹ ತತ್ ನಿಶಮ್ಯ ಆಶು ತುತೋಷ ಭೂಮಿಪಃ ಅಥ ಆತ್ಮಜಾಭ್ಯಾಂ ಸಹಿತಃ ಸಭಾರ್ಯಃ ಯಯೌ ಗಜಸ್ಯನ್ಪತ್ತಿಯುಕ್ತಯ ಸ್ವಸೇನಯ ಅಗ್ರೆ ಪ್ರಣಿಧಾಯ ಧಾತೃಜಂ ವಸಿಷ್ಠಂ ಆಶು ಏವ ಸಹ ಯತ್ರ ಮೈಥಿಲಃ. ಇಲ್ಲಿ ಆಚಾರ್ಯರು ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ ನೋಡಿ, ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಅಂತ. ಏನ್ ಹೇಳ್ಬೋದಾಗಿತ್ತು? ಸೀತೆ ಜೊತೆಗೆ ರಾಮ ಸೇರಿದಾಗ ಎಲ್ಲರಿಗೂ ತುಂಬಾ ಸಂತೋಷ ಆಯಿತು, ಇಷ್ಟು ಹೇಳ್ಬೋದಾಗಿತ್ತು ಆಚಾರ್ಯರು. ಅರೆ ಆಚಾರ್ಯ ಹೇಳ್ತಾರೆ ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಅಂತ. ಅಂದ್ರೆ ಸೀತಾರಾಮರು ಈಗ ಒಟ್ಟಿಗೆ ಆಗಿದ್ದಲ್ಲ, ಒಟ್ಟಿಗೆ ಆಗಿದ್ದು ಈಗ ಪ್ರಕಟ ಆಗ್ತಾ ಇದೆ ಅಂತ. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ, ರಾಮ ಸೀತೆಯರು ಸಾಕ್ಷಾತ್ ಲಕ್ಷ್ಮೀನಾರಾಯಣರು. ಲಕ್ಷ್ಮೀನಾರಾಯಣರಿಗೆ ಯಾವತ್ತೂ ವಿಯೋಗ ಅನ್ನೋದಿಲ್ಲ, ಬಿಟ್ಟಿರೋದು ಅಂತ ಇಲ್ಲ. ಹಾಗಾಗಿ ರಾಮನ ಜೊತೆ ಸೀತೆ ಯಾವಾಗಲೂ ಇರ್ತಾನೆ ಇದ್ಲು, ಸೀತೆಯ ಜೊತೆ ರಾಮನು ಇರ್ತಾ ಇದ್ದ. ಆದರೆ ಈಗ ಅದೇನಾಗಿದೆ, ಪ್ರಕಟ ಆಗಿದೆ, ಅರ್ಥಾತ್ ಜನರ ಕಣ್ಣಿಗೆ ಈಗ ಕಾಣಿಸ್ತಾ ಇದೆ ಅಷ್ಟೇ. ಹಾಗಾಗಿ ಅವರಿಬ್ಬರು ಕೂಡ ಯಾವತ್ತು ಬಿಟ್ಟಿದ್ದರು ಅನ್ನುವಂತಹ ವಿಚಾರವೇ ಇಲ್ಲ ಎಂಬುದನ್ನ ಒಂದು ಲಕ್ಷ್ಮೀನಾರಾಯಣರು ಇಬ್ಬರು ಕೂಡ ಅವರಿಬ್ಬರು ಅವಿಯೋಗಿನಿಗಳು, ಒಬ್ಬರನ್ನೊಬ್ಬರು ಯಾವಾಗಲೂ ಬಿಟ್ಟಿರೋದಿಲ್ಲ, ಪ್ರಳಯ ಕಾಲದಲ್ಲಿಯೂ ಕೂಡ ಬಿಟ್ಟಿರೋದಿಲ್ಲ ಎನ್ನುವಂತಹ ಅಂಶವನ್ನ ಆಚಾರ್ಯರು ಪ್ರಕಟಂ ಎನ್ನುವಂತಹ ಒಂದು ಪದದಿಂದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಲಕ್ಷ್ಮ್ಯಾ ಸಮೇತೆ ಅಂತ ಹೇಳಿದ್ರು, ಇಲ್ಲಿ ಸೀತೆ ಅಂತ ಹೇಳಿಲ್ಲ, ಲಕ್ಷ್ಮ್ಯಾ ಅಂತ ಹೇಳಿದ್ರು. ಅಂದ್ರೆ ಸೀತೆ ಸಾಮಾನ್ಯ ಯಾವುದೋ ಹೆಣ್ಣಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇನೆ. ಪರಮಾತ್ಮ ರಾಮನು ಹಾಗೆ ರಮೇಶ್, ಅವನು ಅವನು ಸಾಮಾನ್ಯ ಯಾರೋ ರಾಜಕುಮಾರ ಅಲ್ಲ, ರಮೇಶ, ರಮೇಯ ಈಶ, ಲಕ್ಷ್ಮೀ ದೇವಿಯ ಪತಿಯಾದಂತಹ ನಾರಾಯಣ ಅಂತ. ಹೀಗೆ ಲಕ್ಷ್ಮೀ ದೇವಿಯೊಂದಿಗೆ ರಾಮದೇವರು ಪ್ರಕಟರಾದಾಗ, ಸೀತೆಯೊಡನೆ ಪ್ರಕಟರಾದಾಗ ಅಲ್ಲಿ ಏನಾಯಿತು, ವಿಶೇಷವಾಗಿ ವಿದೇಹ ರಾಜ, ವಿದೇಹದ ರಾಜನಾದಂತಹ ಜನಕ ತಾನೇ ಮಾಡಿದ, ಪಿತ್ರೇ ದಶದಿಗ್ರಥಾಯ, ಪಿತ್ರೆ ರಾಮನ ತಂದೆಯಾದಂತಹ ದಶದಿಗ್ರಥಾಯ ದಶರಥನಿಗೆ, 10 ದಿಕ್ಕುಗಳಲ್ಲಿ ರಥವನ್ನು ಓಡಿಸುವಂಥವನಿಗೆ ಅರ್ಥಾತ್ ದಶರಥನಿಗೆ ಈ ವಿಚಾರವನ್ನ ಸಂಪ್ರೇಷಯಾಮಾಸ, ಹೇಳಿ ಕಳಿಸಿದ, ತನ್ನ ಸೈನಿಕರ ಮೂಲಕ ಹೇಳಿ ಕಳಿಸ್ತಾರೆ. ಸತನ್ನಿಶಮ್ಯಾಶು ತುದೋಷ ಭೂಮಿಪಃ, ಆ ವಿಚಾರವನ್ನ ನಿಶಮ್ಯ ಕೇಳಿ ಆ ರಾಜನಿಗೆ, ಭೂಮಿಪಃ ಭೂಮಿಯನ್ನು ರಕ್ಷಣೆ ಮಾಡುವಂತ ದಶರಥನಿಗೆ ಭಾರಿ ಸಂತೋಷ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಸ್ವಯಂವರದಲ್ಲಿ ನಿನ್ನ ಮಗ ಗೆದ್ದಾನೆ ಎನ್ನುವಂತಹ ವಿಚಾರವನ್ನ ದಶರಥನಿಗೆ ಹೇಳಿ ಕಳಿಸ್ತಾನೆ. ತಕ್ಷಣದಲ್ಲಿ ಏನೇ ದಶರಥ ಮಹಾರಾಜ ಆತ್ಮಜಾಭ್ಯಾಂ ಸಹಿತ, ಆತ್ಮಜರೊಂದಿಗೆ ದ್ವಿವಚನ ಇದೆ, ರಾಮಲಕ್ಷ್ಮಣ ಆಲ್ರೆಡಿ ಇಲ್ಲೇ ಇದ್ದಾರೆ, ಇನ್ನು ಉಳಿದಂತಹ ಇಬ್ಬರು ಭರತ ಶತ್ರುಘ್ನರು, ಆ ಇಬ್ಬರೊಂದಿಗೆ ಕೂಡಿಕೊಂಡು, ಮತ್ತು ಸಭಾರ್ಯ ತನ್ನ ಹೆಂಡಂದಿರೊಂದಿಗೆ ಕೂಡಿಕೊಂಡು, ಅಷ್ಟು ಮಾತ್ರ ಅಲ್ಲ, ಗಜಸ್ಯಂದನ ಪಕ್ತಿಯುಕ್ತಯ, ಗಜ ಅಂದ್ರೆ ಆನೆ, ಸ್ಯಂದನ ಅಂದ್ರೆ ರಥ, ಪತ್ತಿ ಅಂದ್ರೆ ಕಾಲಾಳುಗಳು, ಪದಾಳುಗಳು ಅಂದ್ರೆ ಕಾಲಿಂದ ನಡ್ಕೊಂಡು ಬರೋರು ಅಂತ, ಅವರಿಂದಾಗಿ ಕೂಡಿಕೊಂಡು ತನ್ನ ಸಮಗ್ರವಾದಂತಹ ಸೈನ್ಯವನ್ನು ಇಟ್ಟುಕೊಂಡು ಮಿಥಿಲಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಒಂದು ಪ್ರಧಾನ, ಅಗ್ರೇ ಪ್ರಣಿಧಾಯ ಧಾತೃಜಂ ವಸಿಷ್ಠಂ, ಮದುವೆ ಫಿಕ್ಸ್ ಆಯ್ತು ಅಂತ ಸುಮ್ಸುಮ್ನೆ ಅರ್ಜೆಂಟ್ ಅಲ್ಲಿ ಬಂದ್ಬಿಡ್ಲಿಲ್ಲ ದಶರಥ, ತನ್ನ ಕುಲಗುರುಗಳಾದಂತಹ ವಸಿಷ್ಠರನ್ನ ಮುಂದೆ ಮಾಡಿಕೊಂಡು ಬಂದ ಅಂತ. ಅಂದ್ರೆ ಆಗಿನ ಕಾಲದ ರಾಜರು ಬ್ರಾಹ್ಮಣರಿಗೆ, ಋಷಿಮುನಿಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು ಅಂತ. ವಸಿಷ್ಠರ ಮಾತು ಅಂತಂದ್ರೆ ಅದು ವೇದ ವಾಕ್ಯ. ದಶರಥನಿಗೆ ಏನೇ ಕಾರ್ಯವಾಗಲಿ ದಶರಥ ವಸಿಷ್ಠರನ್ನು ವಿಚಾರ ಮಾಡಿಯೇ ಬರ್ತಾ ಇದ್ದ. ಹಾಗೆ ತನ್ನ ಸೈನ್ಯದ ಮುಂದ್ಗಡೆ ಆ ವಸಿಷ್ಠರನ್ನು ಪ್ರಧಾನವನ್ನಾಗಿ ಇಟ್ಟುಕೊಂಡು ತಾನು ಮಿಥಿಲಾಪಟ್ಟಣಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇವರೆಂಥವರು ವಸಿಷ್ಠರು? ಧಾತೃಜಂ, ಧಾತೃ ಅಂದ್ರೆ ಬ್ರಹ್ಮದೇವರು, ಅವರ ಮಗ ಬ್ರಹ್ಮದೇವರ ಮಗನಾದಂತಹ ವಸಿಷ್ಠ ಋಷಿಗಳನ್ನ ಮುಂದೆ ಮಾಡಿಕೊಂಡು ಯಾವ ದಶರಥ ಮಹಾರಾಜ ಯತ್ರ ಮೈಥಿಲಃ, ಎಲ್ಲಿ ಜನಕನಿದ್ದಾನೋ ಅಲ್ಲಿಗೆ ಬಂದ, ಅರ್ಥಾತ್ ಮಿಥಿಲಾಪಟ್ಟಣಕ್ಕೆ ಬಂದ ಅಂತ ಹೇಳ್ತಾ ಇದ್ದಾರೆ. ಮಿಥಿಲಾಪಟ್ಟಣ ಅಂದ್ರೆ ಇವತ್ತಿನ ನೇಪಾಳದ ಅಲ್ಲಿರುವಂತಹ ಒಂದು ನಗರ. ಅಲ್ಲಿಗೆ ಯಾವ ದಶರಥ ಮಹಾರಾಜ ಪ್ರಯಾಣವನ್ನು ತನ್ನ ಸೈನ್ಯದೊಂದಿಗೆ ಮತ್ತು ವಸಿಷ್ಠರೊಂದಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕ,
ಸ ಮೈಥಿಲೇನಾತಿತರಾಂ ಸಮರ್ಚಿತಃ ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತೋ ಗಾಧಿಸುತಾನುಮೋದಿತಃ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠಃ. ತದಾ ವಿಮಾನಾವಲಿಭಿಃ ನಭಸ್ಥಲಂ ದಿದೃಕ್ಷತಾಂ ಸಂಕುಲಂ ಆಸನಾಕಿನಾಂ ಸುರಾನಕಾಃ ದುಂದುಭಯಃ ವಿನೇದಿರೆ ಜಗುಶ್ಚ ಗಂಧರ್ವವರಾಃ ಸಹಸ್ರಶಃ. ಪದಚ್ಛೇದ. ಸಹ ಮೈಥಿಲೇನ ಅತಿತರಾಂ ಸಮರ್ಚಿತಃ ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತಃ ಗಾಧಿಸುತಾನುಮೋದಿತಃ ಜುಹಾವ ವಹ್ನಿಂ ವಿಧಿನಾ ವಸಿಷ್ಠಃ. ತದಾ ವಿಮಾನಾವಲಿಭಿಃ ನಭಸ್ಥಲಂ ದಿದೃಕ್ಷತಾಂ ಸಂಕುಲಂ ಆಸ ನಾಕಿನಾಂ ಸುರಾನಕಾಃ ದುಂದುಭಯಃ ವಿನೇದಿರೆ ಜಗುಃ ಚ ಗಂಧರ್ವವರಾಃ ಸಹಸ್ರಶಃ. ಸರಿ, ಬಂದ ದಶರಥ. ದಶರಥ ಬಂದಾಗ ಆ ಮಿಥಿಲೆಯ ರಾಜನಾದಂತಹ ಜನಕನಿಗೂ ಕೂಡ ಭಾರಿ ಸಂತೋಷ ಆಯಿತು. ಕೊನೆಗೆ ಅವನು ವಿಶೇಷವಾಗಿ ಸತ್ಕಾರವನ್ನು ಮಾಡ್ತಾನೆ. ಯಾಕೆಂದ್ರೆ ಬೀಗರು, ಗಂಡು ಬೀಗರು, ಹಾಗಾಗಿ ಅವರಿಗೆ ಮಾಡಬೇಕಾದಂತ ಎಲ್ಲ ವಿಧವಾದಂತಹ ಸತ್ಕಾರಗಳನ್ನ, ವೈಭವಗಳನ್ನ ಮಾಡ್ತಾನೆ. ಇಷ್ಟಾದ ಮೇಲೆ ದಶರಥ ಮಹಾರಾಜ ಭಾರಿ ಮುದಂಭರ, ಮುದಂಭರ ಅಂದ್ರೆ ಸಂತೋಷ ತುಂಬಿ ಕಡಲಿನಂತೆ ಸಂತೋಷ, ಅಷ್ಟು ಸಂತೋಷ ಆಗ್ಬಿಟ್ಟಿತ್ತು ಅವನಿಗೆ. ಹೀಗೆ ಅವನೇ ಮಾಡಿದ, ವಿವಾಹಯಾಮಾಸ ಸುತಂ, ತನ್ನ ಮಗನಿಗೆ ವಿವಾಹವನ್ನ ಮಾಡಿದ. ಪುರೋಹಿತರು ಯಾರು ಅಂತಂದ್ರೆ ಪುರೋಹಿತೋ ವಸಿಷ್ಠ, ವಸಿಷ್ಠರೇ ಪುರೋಹಿತರು. ಆ ವಸಿಷ್ಠರು ಗಾಧಿಸುತಾನುಮೋದಿತ, ಗಾಧಿಸುತನಾದಂತಹ, ಗಾದಿ ಮಗನಾದಂತಹ ವಿಶ್ವಾಮಿತ್ರರ ಒಪ್ಪಿಗೆಯನ್ನು ತಾವು ಪಡೆದುಕೊಂಡು ಅಲ್ಲಿ ವಿಶೇಷವಾಗಿ ವಿಧಿನ ವನ್ನಿಂ ಜುಹಾವ, ವಿಶೇಷವಾಗಿ ಅಗ್ನಿಯಲ್ಲಿ ಹೋಮಾದಿಗಳನ್ನು ಮಾಡಿದರು. ವಿವಾಹದ ಲಾಜಹೋಮ ಮುಂತಾದಂತಹ ಹೋಮಗಳನ್ನು ಅಲ್ಲಿ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ದೊಡ್ಡ ಉತ್ಸವ ಸೀತಾರಾಮರ ವಿವಾಹ, ಅದನ್ನು ನೋಡ್ಲಿಕ್ಕೆ ಅಂತ ಬೇರೆ ಬೇರೆ ಜನರೆಲ್ಲ ಬಂದಿದ್ದಾರೆ. ಇವರೆಲ್ಲ ಭೂಮಿಯಲ್ಲಿ ಇದ್ದಾರೆ. ಮೇಲ್ಗಡೆ ನೋಡಿದರೆ ಆಕಾಶದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ತುಂಬಿ ಹೋಗಿಬಿಟ್ಟಿದ್ದಾರೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಹೇಗೇನೆ ತದಾ ವಿಮಾನಾವಲಿಭಿಹಿ ನಭಸ್ಥಲಂ, ಆ ಮದವಿಯನ್ನು ನೋಡಬೇಕು ಅಂತ ಆಕಾಶದಲ್ಲಿ ಎಲ್ಲ ಕೂಡ ವಿಮಾನದಲ್ಲಿ ಬಂದಿದ್ದಾರೆ ದೇವತೆಗಳು. ಅದರಿಂದ ಸಂಕುಲ ಮಾಸ ನಾಕಿನಂ, ಇಡೀ ಆಕಾಶವೇ ತುಂಬಿ ಹೋಗಿಬಿಡ್ತು, ಸಂಕುಲ ತುಂಬಿ ಹೋಗಿಬಿಡ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಾರಿಂದ? ನಾಕಿಗಳು. ನಾಕಿಗಳು ಅಂದ್ರೆ ದೇವತೆಗಳು. ಆ ದೇವತೆಗಳ ವಿಮಾನದಿಂದಾಗಿ ಇಡೀ ನಭಸ್ಥಲ ಆಕಾಶವೇ ತುಂಬಿ ಹೋಗಿಬಿಡ್ತು ಅಂತ. ಅಷ್ಟು ಮಾತ್ರ ಅಲ್ಲ, ಸುರಾನಕಾಹ ದುಂದುಭಯ ವಿನೇದಿರೆ ಅಂತ ಆ ದೇವತೆಗಳ ನಗಾರಿಗಳು, ಭೇರಿಗಳು ಇವೆಲ್ಲವೂ ಕೂಡ ಅವುಗಳು ಮೊಳಗಿದವು, ಅರ್ಥಾತ್ ಸೌಂಡ್, ಶಬ್ದ ಮಾಡಿದವು. ಜಗುಶ್ಚ ಗಂಧರ್ವ ವರಾಹ ಸಹಸ್ರಶಃ, ಸಹಸ್ರಶಃ ಅಂದ್ರೆ ಸಾವಿರಾರು ಗಂಧರ್ವ ವರಾಹ, ಶ್ರೇಷ್ಠ ಗಂಧರ್ವರು,
ಗಂಧರ್ವರಲ್ಲಿ ಕೂಡ ಒಂದು ಲೆವೆಲ್ ತಾರತಮ್ಯ ಇದ್ದೇ ಇರುತ್ತೆ. ಚೆನ್ನಾಗಿ ಭಾರಿ ಚೆನ್ನಾಗಿ ಆಡುವಂತವ್ರು, ಸ್ವಲ್ಪ ಮಾಮೂಲಾಗಿ ಆಡುವಂತವ್ರು ಅಂತ. ಅದರಲ್ಲಿ ಎಲ್ಲ ಶ್ರೇಷ್ಠ ಗಂಧರ್ವರು ಕೂಡ ವಿಶೇಷವಾಗಿ ಜಗುಹು ಅಂದ್ರೆ ಹಾಡಾಡಿದರು ಅಂತ. ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ವಿಶೇಷವಾಗಿ ವಿಮಾನದಲ್ಲಿ ಇದ್ದುಕೊಂಡು ವಿಶಿಷ್ಟವಾಗಿ ಆ ಸೀತಾರಾಮರ ಕಲ್ಯಾಣದಲ್ಲಿ ತಾವು ಭಾಗವಹಿಸಿ ಕೃತಾರ್ಥರಾದರು. ಆ ದೇವತೆಗಳ ವಾದ್ಯಗಳು ಮೊಳಗಿದವು. ಗಂಧರ್ವರು ತಮ್ಮ ಕಾರ್ಯವಾದಂತಹ ಸಂಗೀತ ಸೇವೆಯನ್ನು ವಿಶೇಷವಾಗಿ ನಡೆಸಿದರು ಅಂತ. ಹೀಗೆ ಇಡೀ ದೇವಾನುದೇವತೆಗಳು ಕೂಡ ಸೀತಾರಾಮರ ವಿವಾಹದಲ್ಲಿ ಭಾಗಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಯಾವ ಯಾವ ಕೆಲಸ ಆಯಿತು ಅಂತ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಭಾಗಗಳನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.